ಹಾಯ್ ಹಲೋ ವೀಕ್ಷಕರೇ, ಲಲಿಸು ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕಾಯಿ ಹೋಳಿಗೆ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ ನೋಡೋಣ. 1 ಬಟ್ಲು ಮೈದಾ ತೊಗೊಂಡಿದ್ದೀನಿ, 1 ಬಟ್ಲು ಚಿರೋಟಿ ರವೆ, ಇದು ಕನಕ ಮಾಡೋದಕ್ಕೆ. ಹೂರ್ಣ ಮಾಡೋದಕ್ಕೆ 1 ಬಟ್ಲು ಬೆಲ್ಲ, 1 ಬಟ್ಲು ಕೊಬ್ಬರಿ, ಸ್ವಲ್ಪ ಏಲಕ್ಕಿ ಪೌಡರ್. ಮಾಡುವ ವಿಧಾನ ನೋಡೋಣ. ಮೊದಲು ಒಂದು ಕಡಾಯಿಗೆ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಬೆಲ್ಲ ಪೂರ್ತಿಯಾಗಿ ಕರಗಿ ಇದು ಒಂದೆಳೆ ಪಾಕ ಬರಬೇಕು, ಅಲ್ಲಿವರೆಗೂ ಇದನ್ನು ಕಾಯಿಸ್ಕೋಬೇಕಾಗತ್ತೆ. ಇದು ಒಂದೆಳೆ ಪಾಕ ಬಂದಿದೆ. ಈಗ ಇದಕ್ಕೆ ಕೊಬ್ಬರಿ ಮತ್ತು ಏಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಬ್ಬಟ್ಟಿನ ಹೂರ್ಣ ರೆಡಿಯಾಗಿದೆ. ಒಬ್ಬಟ್ಟಿನ ಕನಕ ಮಾಡೋದಕ್ಕೆ ಮೊದಲು ಚಿರೋಟಿ ರವೆ ಮತ್ತು ಮೈದಾ ಎರಡು ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಕನಕ ರೆಡಿಯಾಗಿದೆ. ಇದಕ್ಕೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು 2 ಗಂಟೆ ಕಾಲ ನೆನೆಯೋಕ್ಕೆ ಬಿಡಬೇಕು. ಎರಡು ಗಂಟೆ ಕಾಲ ನೆಂದ ಮೇಲೆ ಇದನ್ನು ಮಾಮೂಲಿ ನಾರ್ಮಲಾಗಿ ಒಬ್ಬಟ್ಟು ಹೇಗೆ ತಟ್ಕೊತೀವೋ ಆ ರೀತಿ ತಟ್ಕೊಂಡು ತವ ಮೇಲೆ ಹಾಕ್ಕೊಂಡು 2 ಸೈಡ್ಸು ಬೇಯಿಸ್ಕೋಬೇಕು. ಹೀಗೆ ಸುಲಭವಾದ ಕಾಯಿ ಹೋಳಿಗೆ ರೆಡಿಯಾಗಿದೆ.